ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಸ್ಯಾರಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಈ ಸ್ಯಾರಿ ಕುಚ್ಚನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡ್ತಾ ಹೋಗೋಣ ಬನ್ನಿ. ನೀವು ನೋಡಿರ್ಬೋದು, ನಾನು ಇಲ್ಲಿ ಸ್ಯಾರಿ ಆರೆಂಜ್ ಕಲರಲ್ಲಿದೆ. ಸೊ ಆರೆಂಜ್ ಕಲರ್ ಥ್ರೆಡನ್ನು ತೊಗೊಂಡು ನಾನು ಫಸ್ಟ್ ಈ ರೀತಿ 2 ಕಂಬಗಳನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಡಿಸೈನು. ಯಾವ ರೀತಿ ಬರುತ್ತೆ ನೋಡ್ತಾ ಹೋಗೋಣ. ಫಸ್ಟು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾವು ಫಸ್ಟು ದಾರಾನ ಈ ರೀತಿ ಹೀಗೆ ಸುತ್ತಕೊಂಡು ಆಮೇಲೆ ನೇರವಾಗಿ ಬಟ್ಟೆಗೆ ಚುಚ್ಕೋಬೇಕು. ಆಮೇಲೆ ಇದನ್ನು ಇಲ್ಲಿ ಅಡಿಭಾಗದಿಂದ ಇದನ್ನು ಹೀಗೆ ಎಳ್ಕೋಬೇಕು. ಎಳ್ಕೊಂಡು ಇಲ್ಲೇನು ಮಾಡಬೇಕು, ಮತ್ತೆ ಸುತ್ತಕೊಂಡು ನೋಡಿ, ಈ 2 ಎಳೆಯಿಂದ ಫಸ್ಟ್ ತೆಗಿಬೇಕು. ಮತ್ತು ನಿಮಗಿಲ್ಲಿ 2 ಎಳೆ ಸಿಗುತ್ತೆ, ಅದನ್ನು ಮತ್ತೆ ಒಂದು ಮಾಡಬೇಕು ಈ ರೀತಿ. ಈಗ ಮತ್ತೆ ದಾರಾನ ಸುತ್ತಕೊಂಡು ನೇರವಾಗಿ ಬಟ್ಟೆಗೆ ಚುಚ್ಕೊಂಡು ಈ ಥ್ರೆಡ್ಡನ್ನು ಈ ಕ್ರೋಶದಿಂದ ಹೀಗೆ ಅದೇ ಹೋಲಿಂದ ನಾವು ಎಳ್ಕೊಂಡು ಮೇಲೆ ಎತ್ಕೋಬೇಕು. ಮೇಲೆ ತೊಗೊಂಡು ಇಲ್ಲಿ ನೋಡಿ 1 2 ಇವೆರಡರಿಂದ ಹೀಗೆ ತೊಗೊಂಡು ಇವೆರಡನ್ನು ಮತ್ತೆ ಒಂದು ಮಾಡ್ಕೋಬೇಕು ಈ ರೀತಿ. ಮತ್ತೆ ದಾರಾನ ಸುತ್ತಕೊಂಡು ಬಟ್ಟೆಗೆ ಚುಚ್ಕೊಂಡು ಮೇಲೆ ತೊಗೊಂಡು ಮತ್ತೆ ಸುತ್ತಕೊಂಡು ಎರಡನ್ನು ಒಂದು ಮಾಡಿ ಈ ಎರಡನ್ನು ಮತ್ತೆ ಒಂದು ಮಾಡೋದು. ಈ ರೀತಿ ಮಾಡ್ತಾ ಹೋಗಬೇಕಾಗುತ್ತೆ. ಇದೇ ಥರ ನಾನು ಟೋಟಲಾಗಿ 6 ಕಂಬಗಳನ್ನು ಮಾಡ್ಕೊತೀನಿ. 2ಕ್ಕೆ ತಗೊಂಡು ಮತ್ತೆ ಇಲ್ಲಿ 2ನ್ನು ಒಂದು ಮಾಡುವುದು. ಇದು ಬಾರ್ಡ್ರ್ ಇರೋ ಜಾಗ ಸ್ವಲ್ಪ ಕಷ್ಟ, ಯಾಕೆಂದರೆ ಸ್ವಲ್ಪ ಅಲ್ಲಿ ಬಟ್ಟೆ ಗಟ್ಟಿ ಬರುತ್ತೆ. ಹಾಗಾಗಿ ನೋಡಿ, 2ನ್ನು ಮಾಡಿ ಮತ್ತೆ ಅದನ್ನು ಒಂದು ಮಾಡೋದು. ಇಷ್ಟು ಒಂದು ನೋಡ್ಕೊಬೋದು ನೀವು. 1 2 3 4 5 6 ಒಟ್ಟು 6 ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ಇದೇ ಥರ ಸ್ಯಾರಿ ಫುಲ್ ಹಾಕ್ಕೊಂಡು ಹೋಗಬೇಕು. ಈಗ ನೆಕ್ಸ್ಟು 1 ಚೈನು, 2 3 4 5 ಈ ರೀತಿ 5 ತೊಗೊಂಡು ಮತ್ತೆ ನೇರವಾಗಿ ಎಲ್ಲಿ ಬರುತ್ತೆ ನೋಡ್ಕೊಬೇಕು. ಇಲ್ಲಿಗೆ ಬರುತ್ತೆ. ಮತ್ತೆ ಈ ದಾರಾನ ಇಲ್ಲಿ ಸುತ್ತಕೊಂಡು ಹೀಗೆ ಮೇನ್ ಬಟ್ಟೆಗೆ ಚುಚ್ಚಿ ಹೀಗೆ ಅದನ್ನು ಎತ್ಕೊಂಡು 2ನ್ನು ಒಂದು ಮಾಡೋದು. ಇದೇ ಥರ ಸೇಮ್ ಪ್ರೊಸೆಸ್ಸು ಫುಲ್ ಸ್ಯಾರಿಗೆ ಬರುತ್ತೆ. ನೆಕ್ಸ್ಟ್ ಯಾವ ಸ್ಟೆಪ್ ಅಂತ ತೋರಿಸ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಬ್ಲೂ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ಬ್ಲೂ ಕಲರ್ ಥ್ರೆಡಿಗೂ ಕೂಡ ಈ ಥರ ಗಂಟನ್ನು ಹಾಕ್ಕೊಂಡು ಇಲ್ಲಿ ನೋಡಿ ಇದ್ರ ಹಿಂಭಾಗ ಇಟ್ಕೋಬೇಕಾಗುತ್ತೆ, ಮಾಡ್ಕೊಬೇಕು. ಆಯಿತಾ? ಟೈಟ್ ಮಾಡಿಕೊಂಡು ನೆಕ್ಸ್ಟು 4 ಚೈನು, 3 4 ಚೈನ್ ಹಾಕ್ಕೊಂಡು ಇಲ್ಲಿಗೆ ಲಾಕ್ ಮಾಡಿಕೊಂಡು ಲಾಕ್ ಆದಮೇಲೆ 1 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಡೈರೆಕ್ಟಾಗಿ ಹಿಂಗೆ ಸುತ್ತಕೊಂಡು ಈ ರೀತಿ ಸೇಮ್ ಅದೇ ಪ್ರೊಸೆಸ್ಸೇ ಕಂಟಿನ್ಯೂ ಮಾಡೋದು. ಇದರೊಳಗಡೆಯಿಂದ ತಗೊಂಡು 2ನ್ನು ಒಂದು ಮಾಡಿ ಮತ್ತೆ 2ನ್ನು ಒಂದು ಮಾಡೋದು ಈ ಥರ. ಇಲ್ಲೂ ಕೂಡ 6 ಕಂಬನ ಹಾಕಬೇಕು.
4 ಅದಾದಮೇಲೆ ನಾನು ಇಲ್ಲೊಂದು ಬೀಡನ್ನು ಹಾಕ್ಕೊಳ್ತಿದ್ದೀನಿ, ರೌಂಡ್ ಬೀಡನ್ನು ಇನ್ನೊಂದು ಲಾಕ್. ಲಾಕ್ ಮಾಡಿಕೊಂಡು ಮತ್ತು ಸೇಮ್ ಪ್ರೋಸೆಸ್ ಸುತ್ತಕೊಂಡು ಹೀಗೆ ಎರಡನ್ನು ಒಂದು ಮಾಡಿಕೊಂಡು ಹೀಗೆ ಮತ್ತೆ 6 ಕಂಬ ಹೀಗೆ ಮೂರು, 2, 4, ಇದಿಷ್ಟು ಆದಮೇಲೆ ಒಂದು ಕಡೆ ಬೀಡ್ ಹಾಕಿದ್ದೀನಿ ಅಲ್ವಾ, ಸೊ ಇನ್ನೊಂದು ಕಡೆ ನಾವು ಇಲ್ಲಿ ಕುಚ್ಚು ಬರುತ್ತೆ, ಹಾಗಾಗಿ ಇಲ್ಲಿ ಚೈನ್ ಸ್ಟಿಚ್ಚನ್ನ ಹಾಕ್ಕೊಳ್ಳೋಣ. 1, 2, 3, 4, 5 ಈ ಜಾಗದಲ್ಲಿ ಕುಚ್ಚು ಬರುತ್ತೆ. ಸೇಮ್ ಪ್ರಾಸೆಸ್ ಮತ್ತು ಕಂಟಿನ್ಯೂ ಆಗುತ್ತೆ. ಇದೇ ಥರ ಫುಲ್ಲು ಸ್ಯಾರಿಗೆ ಹಾಕಿ ಆಮೇಲೆ ಹೇಗೆ ಆಯಿತು ಅಂತ ನಾನು ತೋರಿಸ್ತೀನಿ. ಸೊ ಸ್ಯಾರಿ ಫುಲ್ ಕಂಪ್ಲೀಟ್ ಆಗಿದೆ. ಈಗ ಇದು ಕ್ರೋಶದಲ್ಲಿ ಡಿಸೈನ್ ಮಾಡಿ ಆಗಿದೆ. ಇನ್ನು ಮಧ್ಯದಲ್ಲಿ ಏನು ನಾವು ಚೈನ್ ಸ್ಟಿಚ್ ಹಾಕಿ ಗ್ಯಾಪ್ ಬಿಟ್ಟಿದ್ದೀವಲ್ಲ ಅಲ್ಲೆಲ್ಲ ಕುಚ್ಚು ಬರುತ್ತೆ. ಫುಲ್ ಕಂಪ್ಲೀಟ್ ಆದಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ. ಸೊ ಇದು ಫೈನಲ್ಲಾಗಿ ಆಗಿದೆ, ಕುಚ್ಚೆಲ್ಲ ಹಾಕಿದ್ದೀನಿ. ಈ ರೀತಿ ಸ್ಯಾರಿ ಕುಚ್ಚು ಬಂದಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.